ಬೆಂಗಳೂರಿನ ಹಲವು ಪಿಜಿಗಳಲ್ಲಿ ಕಳಪೆ ಊಟ ಮತ್ತು ಅಸ್ವಚ್ಛತೆ ಕಂಡುಬಂದಿದೆ. ನಿನ್ನೆ ಬಿಟಿಎಂ ಲೇಔಟ್ನಲ್ಲಿ ಊಟದ ಪಾತ್ರೆಯಲ್ಲಿ ಇಲಿ ಓಡಾಟವನ್ನ ಮಾಡಿತ್ತು. ಇದರ ಬೆನ್ನಲ್ಲೇ ಅಲರ್ಟ್ ಆಗಿದೆ ಆಹಾರ ಸುರಕ್ಷತಾ ಇಲಾಖೆ. ಐಟಿ ಸಿಟಿ ಬೆಂಗಳೂರಿನ 41 ಪಿಜಿಗಳಿಗೆ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಆಹಾರ ಸುರಕ್ಷತೆ ಜೊತೆಗೆ ಗುಣಮಟ್ಟ ಇಲಾಖೆಯಿಂದ ನೋಟಿಸ್ ಬಿಸಿಯನ್ನ ಮುಟ್ಟಿಸಲಾಗಿದೆ. ರಾಜ್ಯಾದ್ಯಂತ ಇರುವಂತಹ ಪಿಜಿಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಸ್ವಚ್ಛತೆ ಇಲ್ಲ, ಕಳಪೆ ಊಟ, ಇದೆಲ್ಲದರ ಬಗ್ಗೆ ಸಾಲು ಸಾಲು ದೂರುಗಳು ಬಂದಿದ್ವು. ಈ ಹಿನ್ನೆಲೆ ರಾಜ್ಯಾದ್ಯಂತ 305 ಪಿಜಿಗಳ ಮೇಲೆ ಮಿಂಚಿನ ದಾಳಿಯನ್ನ ನಡೆಸಲಾಗಿದೆ. ದಾಳಿ ಮಾಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳು. 305 ಪಿಜಿಗಳ ಪೈಕಿ 127 ಪಿಜಿಗಳಿಗೆ ಈಗಾಗಲೇ ನೋಟಿಸ್ ಅನ್ನ ಜಾರಿ ಕೂಡ ಮಾಡಲಾಗಿದೆ. 21,000 ರೂಪಾಯಿ ದಂಡವನ್ನ FSSAI ವಿಧಿಸಿದೆ. ನಗರದ ಬೆಂಗಳೂರಿನ 41 ಪಿಜಿಗಳಿಗೆ ನೋಟಿಸ್ ಅನ್ನ ನೀಡಿದೆ ಈಗ ಆಹಾರ ಇಲಾಖೆ. ಬೆಂಗಳೂರಿನ ಹಲವು ಪಿಜಿಗಳಲ್ಲಿ ಇದೇ ಕತೆ. ದುಡ್ಡು ಮಾತ್ರ ತಗೊಳ್ತಾರೆ, ಆದರೆ ಕೊಡುವಂಥ ಊಟ ಕಳಪೆ ಊಟ. ಅಲ್ಲಿ ಊಟದಲ್ಲಿ ಇಲಿ ಓಡಾಡ್ತಾ ಇರುವಂಥ ವಿಡಿಯೋ ಯಾವಾಗ ವೈರಲ್ ಆಗೋಗೋದಕ್ಕೆ ಶುರುವಾಯಿತು ಆಗ ಆಹಾರ ಸುರಕ್ಷತಾ ಇಲಾಖೆ ಅಲರ್ಟ್ ಆಗುತ್ತೆ. ಅಲ್ಲಿವರೆಗೂ ಕೂಡ ಗೊತ್ತಿದ್ರೂ ಕೂಡ ಕಣ್ಮುಚ್ಚಿ ಕುಳಿತಿತ್ತು ಇಲಾಖೆ. ಆನಂತರ ಅಲರ್ಟ್ ಆದಂಥ ಇಲಾಖೆ ರಾಜ್ಯಾದ್ಯಂತ ಪಿಜಿಗಳ ಮೇಲೆ ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡಿದ್ದಾರೆ. 305 ಪಿಜಿಗಳ ಪೈಕಿ 127 ಪಿಜಿಗಳಿಗೆ ಈಗಾಗಲೇ ನೋಟಿಸ್ನ ಬಿಸಿಯನ್ನ ಕೂಡ ಮುಟ್ಟಿಸಿದ್ದಾರೆ. ಇನ್ನು ಬೆಂಗಳೂರಿನಲ್ಲೇ 41 ಪಿಜಿಗಳಿಗೆ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ಸುರಕ್ಷತೆ ಇರಬೇಕು, ಆಹಾರ ಸುರಕ್ಷತೆಯನ್ನ ಕಾಪಾಡಬೇಕು, ಜೊತೆಗೆ ಗುಣಮಟ್ಟದ ಆಹಾರವನ್ನ ಕೊಡಬೇಕು ಅನ್ನುವಂಥ ನೋಟಿಸ್ ಅನ್ನ ಕೂಡ ಈಗಾಗಲೇ ನೀಡಿದ್ದಾರೆ. వద్దులేనా 4